ಓಸೆ ಇಲ್ಲದೆ ವಿದ್ಯುತ್ ಸಂಪರ್ಕಕ್ಕಾಗಿ ಕಾಯ್ತಿರುವಂತಹ ಮನೆ ಮಾಲೀಕರಿಗೆ ಬೆಸ್ಕಾಂ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಬರುವಂತಹ ಕೆಲವು ವಸತಿ ಕಟ್ಟಡಗಳಿಗೆ ಶಾಶ್ವತ ವಿದ್ಯುತ್ ಸಂಪರ್ಕ ಕಲ್ಪಿಸೋಕೆ ಅರ್ಜಿ ಸಲ್ಲಿಸೋದಕ್ಕೆ ಹೊಸ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಹಾಗಿದ್ರೆ ಯಾರು ಅರ್ಹರು? G+3 ಅಥವಾ ಸ್ಟೀಲ್ ಪಾರ್ಕಿಂಗ್ ಪ್ಲಸ್ 4 ಮಹಡಿವರೆಗೆ ವಸತಿ ಕಟ್ಟಡಗಳಿರುವಂತಹವರು, ಹಾಗೆ 2400 ಚದರ ಅಡಿವರೆಗೂ ಸೈಟ್ಗಳಿರುವಂತಹವರು, ಸ್ವಲ್ಪ ಚಿಕ್ಕ ಪುಟ್ಟ ವ್ಯತ್ಯಾಸ ಆದ್ರೂ ಪರವಾಗಿಲ್ಲ ಅಂತವ್ರಿಗೂ ಕೂಡ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿಕೊಡ್ಲಾಗ್ತಿದೆ. ಹಾಗೆ ಮುಖ್ಯವಾದಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಏನೇನು ಈ ಮನೆ ಕಟ್ಟಿರುವಂತಹವರು ಮೇ 31, 2026 ಒಳಗಡೆ ಮನೆ ಸಂಪೂರ್ಣವಾಗಿ ಮುಗ್ದಿರ್ಬೇಕು ಅಂತವರಿಗೆ ಮಾತ್ರ ಈ ಒಂದು ಸಂಪರ್ಕದ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅರ್ಹರಾಗಿರ್ತಾರೆ. ಇದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಗಮನಿಸಬೇಕಾದಂತಹ ಒಂದು ಮುಖ್ಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಹೊಸದಾಗಿ ಮನೆ ಕಟ್ಟೋರ್ಗೆ ಇದು ಅನ್ವಯ ಆಗೋದಿಲ್ಲ. ಈಗ ಆಲ್ರೆಡಿ ಕಟ್ಟಿ ಮುಗಿಸಿರುವಂತವ್ರು, ಅದು ಮೇ 31 ಒಳಗಡೆ ಮುಗಿಸಿರುವಂತವ್ರಿಗಷ್ಟೇ ಈ ಒಂದು ನಿಯಮವನ್ನು ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಡ್ಲಾಗ್ತದೆ. ಈಗಾಗಲೇ ಕಟ್ಟಡ ಪೂರ್ಣಗೊಂಡು ಓಸಿ ಸಮಸ್ಯೆಯಿಂದ ಕರೆಂಟ್ ಸಿಗದೆ ಪರದಾಡ್ತಿರೋಂಥವ್ರಿಗೆ ಮಾತ್ರ ಇದು ಒಂದು ಅವಕಾಶ. ಸಲ್ಲಿಸೋದು ಹೇಗೆ ಅಂತ ಹೇಳಿದ್ರೆ, ಹಳೆಯ ಬೆಸ್ಕಾಂ ಅರ್ಜಿ ಇದ್ರೆ ಅದರ ಸಂಖ್ಯೆ ಮತ್ತು ದಿನಾಂಕ ಕೊಡಬೇಕು. ತಾತ್ಕಾಲಿಕ ಸಂಪರ್ಕ ಇದ್ದರೆ ಅದರ ಜಿಯೋ ಟ್ಯಾಗ್ ಇರುತ್ತೆ, ಅದ್ರ ಫೋಟೋ ತೆಗೆದು ಅದನ್ನ ಶಾಶ್ವತ ಸಂಪರ್ಕಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಅರ್ಜಿಯ ಕೊನೆಯ ದಿನಾಂಕ ಏನಪ್ಪಾ ಅಂತ ಹೇಳಿದ್ರೆ ಜುಲೈ 6, 2026 ಇದೇ ಕೊನೆಯ ದಿನಾಂಕ. ಇದ್ರ ಮಧ್ಯೆ ತುಂಬಾ ಭಾನುವಾರಗಳು ಬರ್ತವೆ, ರಜಾ ದಿನಗಳು ಬರ್ತವೆ ಅಂತ ಹೇಳಿ ತುಂಬಾ ಜನ ಗೊಂದಲಗಳು ಕೂಡ ಇದ್ದೀರಾ. ಆದ್ರೆ ಈ ದಿನ ಅಂದ್ರೆ ಜುಲೈ 6ರವರೆಗೆ ಬೆಸ್ಕಾಂ ಏನ್ ಮಾಡ್ತಾ ಇದೆ, ರಜಾ ದಿನಗಳಲ್ಲೂ ಕೂಡ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಯಾಕಂದ್ರೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಅಷ್ಟು ಜನ ಕಾಯ್ತಾ ಇದ್ದಾರೆ ಅಂತ ಗೊತ್ತು. ಅದಕ್ಕೋಸ್ಕರ ರಜಾವನ್ನು ಅವರು ತೆಗೆದುಕೊಳ್ಳದೆ ಜುಲೈ 6ರವರೆಗೆ ಕೆಲಸ ಮಾಡ್ತಿದ್ದಾರೆ. ರಜಾ ದಿನಗಳಲ್ಲೂ ಕೂಡ ನೀವು ನೇರವಾಗಿ ಹೋಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ವರ್ಷಗಳಿಂದ ಓಸಿ ಸಮಸ್ಯೆಯಿಂದ ಕಾಯ್ತಿರುವಂತಹ ಮನೆ ಮಾಲೀಕರಿಗೆ ಒಂದು ಸುವರ್ಣ ಅವಕಾಶವನ್ನ ನಮ್ಮ ಜಿಬಿಎ ಆಲ್ರೆಡಿ ಕೊಟ್ಟಿದೆ. ಇದನ್ನ ಎಲ್ಲರೂ ಸದುಪಯೋಗ ಪಡ್ಕೊಳ್ಳಿ. ಈ ನಿಯಮವನ್ನ ತಕ್ಕಂತೆ ಪರಿಪಾಲಿಸಿ ಅರ್ಹರಾಗಿರುವಂತವ್ರು, ಯಾರು ಈ ಮನೆಯನ್ನ ಕಟ್ಟಿ ಈಗ ಆಲ್ರೆಡಿ ಪೂರ್ಣಗೊಂಡಿರ್ತಾರಲ್ಲ ಅಂತವರು ಹೋಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿ ನಿಮ್ಮ ಬೆಸ್ಕಾಂ ಸಂಪರ್ಕ, ಶಾಶ್ವತ ಸಂಪರ್ಕವನ್ನ ಪಡೆದುಕೊಳ್ಳಿ. ನಿಯಮವನ್ನ ತಕ್ಕಂತೆ ಸರಿಯಾಗಿ ಪರಿಪಾಲಿಸಿ, ಯಾವ್ದಾದ್ರು ನಿಯಮಗಳಿದೆ ಸರಿಯಾಗಿ ನೋಡಿ ನಂತರ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡಿ. ಇದೇ ರೀತಿಯ ವಿಶೇಷ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಫಾಲೋ ಮಾಡಿ. ಈ ಒಂದು ಮಾಹಿತಿ ನಿಮ್ಗೆ ಎಷ್ಟು ಉಪಯುಕ್ತ ಆಯ್ತು ಕಮೆಂಟ್ ಮಾಡಿ. ಹಾಗೆ ಯಾರಿಗೆಲ್ಲ ಬೆಸ್ಕಾಂ ಸಮಸ್ಯೆಯಿಂದ, ಓಸಿ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಧನ್ಯವಾದ.